ಬಂದಂತ ಲಾಟ್ರಿ ಡ್ರಾ ಆಗಿ ಅದೇನಾದ್ರು ಪ್ರೈಸ್ ಕ್ಲೇಮ್ ಯಾರು ಮಾಡಲಿಲ್ಲ ಅಂದ್ರೆ ಆ ಹಣ ಸಹ ಸರ್ಕಾರದ ವಶಕ್ಕೆ ಇರುತ್ತದೆ. ಅದು ನಂತರ ಅದು ಸರ್ಕಾರದ ಆಸ್ತಿಯಾಗಿ ಕನ್ವರ್ಟ್ ಆಗಿ ಜನತೆ ಉಪಯೋಗಕ್ಕೆ ಬರುವಂತ ಕ್ರಮ ತಗೊಳ್ಬೇಕು. ಅದಾದ್ಮೇಲೆ ಯಾವ ಜಾಗದಲ್ಲಿ ಲಾಟ್ರಿ ನಡೆಯುತ್ತೆ ಅನ್ನೋದನ್ನ ಸರ್ಕಾರನೇ ನಿರ್ಧರಿಸಬೇಕು. ಯಾವುದೇ ಲಾಟ್ರಿ ಆದ್ರೂ 1 ವಾರಕ್ಕೆ ಒಂದೇ ಡ್ರಾ ಇರಬೇಕು. ನೆಕ್ಸ್ಟ್ ಅದಾದ ನಂತರ ಯಾವುದೇ ಡ್ರಾ ಆದ್ರೂ ಎಲ್ಲಾ ಡ್ರಾ ಕೂಡ ಒಂದೇ ಯಾವ ಸಮಯದಲ್ಲಿ ನಡೀಬೇಕು ಅನ್ನೋದು ರಿಪಿಟೇಷನ್, ಅಂದ್ರೆ ಈ ಸಿಂಗಲ್ ಲೈನ್ ಬರುತ್ತಲ್ಲ ಅರ್ಧ ಗಂಟೆ 1 ಅವರ್, ಅದೆಲ್ಲ ಇಲ್ಲೀಗಲ್. ಅದ್ಯಾವುದನ್ನು ಸರ್ಕಾರ ತಡೆಗಟ್ಟಿಲ್ಲ ಇವತ್ತವರೆಗೂ. ಈ ರೀತಿ ಲಾಟ್ರಿ ಸರ್ಕಾರನೇ ಮಾಡಿದಾಗ ಸರ್ಕಾರಿ ಕೆಲಸಗಳು ಸಹ ಹುಟ್ಟುತ್ತೆ. ಸರ್ಕಾರಿ ಇಲಾಖೆಯನ್ನು ಇದಕ್ಕೆ ಸಂಬಂಧಪಟ್ಟಾಗ ಇರುವಂತ ಕೆಲಸಕ್ಕೆ ಸರ್ಕಾರದಲ್ಲಿರೋ ನೌಕರರಿಂದ ಸರ್ಕಾರದ ಕೆಲಸನೂ ತಗೊಳ್ಬೇಕು. ಅದಲ್ಲದೆ ಈ ಲಾಟ್ರಿ ತಾವೆಲ್ಲರೂ ಗಮನಿಸಿರ್ಬೋದು, ಮೊದಲು ಲಾಟ್ರಿ ಟಿಕೆಟ್, ಪೇಪರ್ ಟಿಕೆಟ್ ಬರ್ತಾ ಇದ್ದಾಗ ಒಬ್ಬ ಹ್ಯಾಂಡಿಕ್ಯಾಪ್, ಒಬ್ಬ ವಯಸ್ಸಾಗಿರೋನು, ಮತ್ತೆ ಇಲ್ಲಿಟ್ರೇಟ್ಸು, ಹೆಂಗಸರು, ಮತ್ತೆ ಸರಿಯಾದ ವ್ಯವಸ್ಥೆ ಇಲ್ದಿರೋ, ಓದು ಬರಹ ಇಲ್ದಿರೋ ರೋಡಲ್ಲೆಲ್ಲ ಟಿಕೆಟ್ ಮಾರ್ಕೊಂಡು ಹೋಗ್ತಾ ಇದ್ದಂತ ಬಡಬಗ್ಗರು ಎಲ್ಲಾರ್ಗೂ ಕೆಲಸ ಸಿಕ್ಕಿತ್ತು. ಅವರೆಲ್ಲಾ ಕೆಲಸನೂ ಈಗ ಕಳ್ಕೊಂಡು, ಕಾರಣ ಏನಪ್ಪಾ ಅಂದ್ರೆ ಸರ್ಕಾರ ಈ ಸಿಂಗಲ್ ಲೈನ್, ಆನ್ಲೈನ್, ಇಲ್ಲಿಗಲ್ ಲಾಟ್ರಿಗೂ ಕಾನೂನುಬದ್ಧವಾದ ಲಾಟ್ರಿಗೂ ವ್ಯತ್ಯಾಸನ ಜನತೆ ತಿಳಿಸದೆ ಎಲ್ಲಾ ಲಾಟ್ರಿನೂ ಒಂದೇ ಗುಂಪಲ್ಲಿ ಸೇರಿಸಿ ಈ ಆಲ್ ಆಫ್ ಎ ಸಡನ್ 2007ರಲ್ಲಿ ಒಂದೇ ಸಲ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ಲ. ಒಂದೇ ಸರಿ ಆಲ್ ಆಫ್ ಎ ಸಡನ್ ಅದನ್ನ ಎಂಟೈರ್ ಆಕ್ಟೇ ಬ್ಯಾನ್ ಮಾಡ್ತು. ಮತ್ತೆ ಅದಕ್ಕೆ ಸಂಬಂಧ ಇದ್ದಂತ ಎಲ್ಲ ಇಲಾಖೆಗಳು ಬಂದಾಗಬೇಕು. ಆದ್ರೆ ಅದರ ಹಿಂದಿನ ಪರಿಣಾಮ ಏನಾಯ್ತು ಅಂತ ಇವತ್ತೊಂದು ಸಾಮಾನ್ಯ ಜನತೆ ಗೊತ್ತಿಲ್ಲ. ಆ ಹೊತ್ತಿಗೆ ಎಲ್ಲ ಈ ಏಜೆನ್ಸಿ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಏನ್ ಲಾಟ್ರಿದು ಎಲ್ಲ ಪ್ರೈವೇಟ್ ಪಾರ್ಟೀಸ್ ಕೊಟ್ಟಿತ್ತು. ಈ ಇಲಾಖೆನೇ ಮುಚ್ಚಿದ ಕಾರಣ ಒಂದೇ ರೂಪಾಯಿ ಆ ಪ್ರೈವೇಟ್ ಪಾರ್ಟೀಸ್ ಇಂದ ಬರಬೇಕಾಗಿದ್ದಂತ ಹಣ ವಸೂಲಿ ಮಾಡಿಲ್ಲ ಇವತ್ತು. ಅದು ಸಾವಿರಾರು ಕೋಟಿ ಮುಟ್ಟುತ್ತೆ. ಅದ್ರ ಲೆಕ್ಕಾಚಾರ CAG ಅಂತ ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕರು ಏನ್ ಹೇಳ್ತಾರೆ, ಅದೆಲ್ಲ ತುಂಬಾ ಹಿಂದೆನೆ ಇಷ್ಟು ಸಾವಿರಾರು ಕೋಟಿ ಸರ್ಕಾರ ವಸೂಲಿ ಮಾಡಬೇಕು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಇದನ್ನು ವಸೂಲಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಸಹ ಮಾಡಿದೆ. ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತು.